ಇವತ್ತು ಮಹದಾಯಿ ಯೋಜನೆ ಏನಾದರೂ ಹಿನ್ನಡೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷನೇ ಕಾರಣ. ಮೊಟ್ಟ ಮೊದಲು ಟ್ರಿಬ್ಯುನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದರಿಂದ ಸುಮಾರು 8-10 ವರ್ಷ ತಡ ಆಯಿತು. ಎರಡನೇದಾಗಿ ಅತ್ಯಂತ ದೊಡ್ಡ ತಪ್ಪು ಅಪರಾಧ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಟ್ರಿಬ್ಯುನಲಿನ ಅಲ್ಲಿ ತಾವೇ ಬರೆದುಕೊಟ್ಟು ನಾವು ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ದು ಬಿ ಜೆ ಪಿಯವರು. ನಾನು ಮಾಡಿದಂಥ ಇಂಟರ್ಲಿಂಕಿಂಗ್ ಕೆನಲ್ಗೆ ಅಂದರೆ ಮಹದಾಯಿಯಿಂದ ಮಲಪ್ರಭಾ ಜೋಡಣೆ ಮಾಡುವಂಥ ಇಂಟರ್ಲಿಂಕಿಂಗ್ ಕೆನಲ್ ಇದು. ಅದಕ್ಕೆ ಗೋಡೆ ಕಟ್ಟಿದ್ರು. ನೀರಾವರಿ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇಂಟರ್ಲಿಂಕಿಂಗ್ ಕೆನಲ್ಗೆ ಗೋಡೆ ಕಟ್ಟಿರುವಂಥ ಅಪಖ್ಯಾತಿ ಯಾರಿಗಾದ್ರೂ ಇದು ಕಾಂಗ್ರೆಸ್ ಪಕ್ಷ. ಗೋಡೆ ಕಟ್ಟಿದರು. ನಾವು ಕೆನಲ್ ಮಾಡಿದರೆ ಗೋಡೆ ಕಟ್ಟಿದರು. ಆಮೇಲೆ ಗೋವಾ ಅವ್ರ ಸರ್ಕಾರ ಇದ್ದಾಗ ಸಂಪೂರ್ಣ ವಿರೋಧ ಮಾಡ್ಕೊಂಡು ಬಂದರು. ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಗೋವಾದಾಗಿದ್ದರೂ ಕೂಡ ಡಿ ಪಿ ಆರ್ ಅಪ್ರೂವ್ ಮಾಡಿದ್ದು ಬಿ ಜೆ ಪಿ. ಇವ್ರು ಒಂದು ಡಿ ಪಿ ಆರ್ ಅಪ್ರೂವ್ ಮಾಡ್ಸೋಕ್ಕಾಗಿರಲಿಲ್ಲ. ಇವ್ರಿಗೆ 5 ವರ್ಷ ಅಧಿಕಾರದಾಗಿದ್ದು ಅವ್ರದ್ದೇ ಸರ್ಕಾರ ಯು ಪಿ ಎ ಇದ್ದರು. ಗೋವಾದಲ್ಲಿ ಅವ್ರ ಸರ್ಕಾರ ಇದ್ದರೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಡಿ ಪಿ ಆರ್ ಅಪ್ರೂವ್ ಆಗಿದೆ. ಈಗ ಪರಿಸರ ಇಲಾಖೆಯಲ್ಲಿದೆ. ಪರಿಸರ ಇಲಾಖೆ ಅವ್ರು ಏನೇನು ಕ್ವೆರಿ ಕೇಳಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಅವರು ಅದನ್ನು ಕೊಡಲಿ. ನಾವು ಕೂಡ ಒತ್ತಡ ಹೇರ್ತೇವೆ. ಪರಿಸರ ಇಲಾಖೆಯನ್ನು ನಾವು ಕೊಡಿಸ್ತೇವೆ. ಆದರೆ ನೀವು ರಾಜ್ಯ ಸರ್ಕಾರ ಏನು ಮಾಡ್ದೇ ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ ಟೆಂಡರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಮಾಡೋಕ್ಕೆ ಸಾಧ್ಯನಾ ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ? ಗೋವಾದವರು ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಅದರ ಮೇಲೆ ಇವರು ಸಮರ್ಥವಾಗಿ ವಾದ ಮಾಡಬೇಕಲ್ಲ. ಕೋರ್ಟಲ್ಲಿ ಸಮರ್ಥವಾಗಿ ವಾದ ಮಾಡೋದಿಲ್ಲ. ಅದು ಕೃಷ್ಣ ಇರ್ಬೋದು, ಮಹದಾಯಿ ಇರ್ಬೋದು, ಅಥವಾ ಮೇಕೆದಾಟು ಇರ್ಬೋದು. ಕೃಷ್ಣ ಯೋಜನೆ 2010 ಡಿಸೆಂಬರ್ಗೆ ಟ್ರಿಬ್ಯುನಲ್ ಆದೇಶ ಬಂದಿದೆ. ಇವತ್ತವರೆಗೂ ಆ ತೆಲಂಗಾಣ ಅವ್ರು ಕೋರ್ಟ್ ಹಾಕಿದ್ದಕ್ಕೆ 5 ವರ್ಷ ಇವರು ಅಧಿಕಾರದಾಗಿದ್ದಾಗ ಅದಕ್ಕೆ ಇಂಪ್ಲೀಡಿಂಗ್ ಕೇಸ್ ಹಾಕಲಿಲ್ಲ. ಮಹಾರಾಷ್ಟ್ರದವ್ರು ಹಾಕಿದರು. ಮಹಾರಾಷ್ಟ್ರ ಹಾಕಿರುವಂಥ ಇಂಪ್ಲೀಡಿಂಗ್ನಲ್ಲಿ ಅವರು ಅವರ ಬಾಲಂಗೋಚಿಯಾಗಿ ಇವರು ಅಫಿಡೇಟ್ ಕೊಟ್ಟರು. ಇದು ಒಂದು ಸರ್ಕಾರ ಮಾಡೋ ಕೆಲಸನ ನೀರಾವರಿ ಬಗ್ಗೆ. ನಾವು R&Rಗೆ ಕಳೆದ ಬಾರಿ 5,000 ಕೊಟ್ಟು ಈಗಾಗಲೇ ಚೆಕ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ರೈತರಿಗೆಲ್ಲ ಕೊಟ್ಟೇವೆ. ಈ ಸರ್ಕಾರ ಬಂದ ಮೇಲೆ ಒಂದು ನ್ಯಾಯ ಸಹ ಕೊಟ್ಟಿಲ್ಲ. ಏನು ಮಾತಾಡ್ತಾರೆ? ಈಗ ನೋಡ್ರಿ, ಜನತೆಗೆಲ್ಲ ಗೊತ್ತಿದೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ. ಇವರೇನು ಸತ್ಯ ಹರಿಶ್ಚಂದ್ರ? ಗೋಡೆ ಯಾಕೆ ಕಟ್ಟಿದ್ರು? ಉತ್ತರ ಕೊಡಲಿ. ಟ್ರಿಬ್ಯುನಲ್ ಯಾಕೆ ಮಾಡಿದ್ರು? ಉತ್ತರ ಕೊಡಲಿ. ಮೋದಿ ಅವರಿಗೆ 2 ನಾಲಿಗೆ ಅಂತ ಸಿಎಂ ಮಾತಾಡ್ತಾರೆ, ಈಗ ಪ್ರಧಾನಿ ಆದ ಒಂದು ರೀತಿ ಮಾತಾಡ್ತಾರೆ. ನೋಡ್ರಿ, ಮೋದಿಯವರು ಸಿ ಎಮ್ ಆಗಿ ಏನು ಹೇಳಿದ್ರು ಅದು ಮಾಡಿದರು. ಮೋದಿಯವರು ಸಿ ಎಮ್ ಇದ್ದಾಗ 30% 40% ಮಾಡಬೇಕು ಡೆವಲ್ಯೂಷನ್ ಆಫ್ ಫಂಡ್ ಅಂದರು. ಪ್ರಧಾನಮಂತ್ರಿಯಾಗಿ 3 ತಿಂಗಳಿಗೆ 32 42 ಮಾಡಿದರು. ನುಡಿದಂತೆ ನಡೆದಿದ್ದಾರೆ. ಇವ್ರು ನುಡಿದಂತೆ ನಡೆದ್ರ? ಸುಳ್ಳು ಮತ್ತು ಭ್ರಷ್ಟಾಚಾರ ಅದು ಕಾಂಗ್ರೆಸ್ಸಿನ ಗಂಗೋತ್ರಿ. ಕೇಂದ್ರದ ವಿರುದ್ಧ ನಿರ್ಣಯ ಅಂಗೀಕಾರ ಮಾಡಿದಾರಲ್ಲ, ಹೋರಾಟ ಮುಂದುವರಿಯುತ್ತೆ ಸರ್ ನಾಳೆ? ಅಲ್ಲ, ನಾವು ಕೇಂದ್ರ ಪರವಾಗಿ ನಾವು ನಿರ್ಣಯ ಮಾಡಿದ್ದೇವೆ. ಹೇಳ್ತೀನಿ ಕೇಳ್ರಿ. ಕೌಂಟರ್ ನಿರ್ಣಯ ಮಾಡಿದ್ದೇವೆ. 2 ಜನರ ಮುಂದೆ ಹೋಗುತ್ತೆ.